ಅಂತ ಹೇಳಿದರು. ಉಕ್ಕು ಮತ್ತು ಅಲ್ಯೂಮಿನಿಯಂ ಮೇಲೆ ಹೆಚ್ಚುವರಿ 25% ತೆರಿಗೆ. ಈಗ ಒಂದಷ್ಟು ತೆರಿಗೆ ಇದೆ, ಅದರ ಮೇಲೆ ಮತ್ತೆ 25% ಟ್ಯಾಕ್ಸ್ ಹಾಕ್ತೀನಿ ಅಂತಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಸರಕುಗಳಿಗೆ ಭಾರತ ಕಡಿಮೆ ತೆರಿಗೆಯನ್ನು ವಿಧಿಸಬೇಕು ಅನ್ನೋದು ಟ್ರಂಪ್ ಅವರ ಒತ್ತಾಯ. ಭಾರತ ಅಮೆರಿಕದಿಂದ ಹೆಚ್ಚು ವಸ್ತುಗಳನ್ನು ಆಮದು ಮಾಡಿಕೊಳ್ಬೇಕು, ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ, ನೀವು ಹಾಗೆ ಅಮೆರಿಕದ ಜೊತೆ ಬಿಸ್ನೆಸ್ ಜಾಸ್ತಿ ಮಾಡಿ ಅನ್ನೋದು ಟ್ರಂಪ್ ಅವರ ಒತ್ತಾಯ. ಡೊನಾಲ್ಡ್ ಟ್ರಂಪ್ ಯಾವುದೇ ದೇಶದ ವಿರುದ್ಧ ಬೆದರಿಕೆಯನ್ನು ವ್ಯವಹಾರದ ವಿಷಯವಾಗಿ ಹಾಕ್ತಾ ಇರೋದು ತೆರಿಗೆ ಹೆಚ್ಚಳ ಮಾಡ್ತೀನಿ ಅಂತ. ಯಾಕೆ? ಅಮೆರಿಕ ಜಗತ್ತಿನ ಅತ್ಯಂತ ದೊಡ್ಡ ಎಕನಾಮಿ ಇರುವಂತಹ ದೇಶ. ಅಮೆರಿಕ ಒಟ್ಟಾರೆ ಇಡೀ ಜಗತ್ತಿನ ಎಲ್ಲ ದೇಶಗಳಿಂದ ಎಷ್ಟು ಪ್ರಮಾಣದ ಸರಕು ಮತ್ತು ಸೇವೆಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ, ಆಮದು ಮಾಡಿಕೊಳ್ಳುತ್ತೆ ಅಂದರೆ $3.38 ಟ್ರಿಲಿಯನ್ ಅಮೆರಿಕನ್ ಡಾಲರ್. ಜಗತ್ತಿನ ಅತಿ ದೊಡ್ಡ ಆಮದುದಾರ ದೇಶ ಇದು. ಹಾಗಾಗಿ ಅದಕ್ಕೊಂದು ಲೆವರೇಜ್ ಇರುತ್ತೆ. ಎಲ್ಲರಿಗೂ ಕೂಡ ಟ್ಯಾಕ್ಸ್ ಹಾಕ್ತೀನಿ, ನೀವು ನಮ್ಮ ಜೊತೆ ಬಿಸ್ನೆಸ್ ಸರಿಯಾಗಿ ಮಾಡಲಿಲ್ಲ ಅನ್ನುವ ಬೆದರಿಕೆಗಳನ್ನು ಟ್ರಂಪ್ ಹಾಕ್ತಾರೆ. $3.38 ಟ್ರಿಲಿಯನ್ ಡಾಲರ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅಮೆರಿಕ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡೋದೆಷ್ಟು? $3.05 ಟ್ರಿಲಿಯನ್ ಡಾಲರ್. ಇದು 2023ರ ಡೇಟಾ. ಎಷ್ಟು ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಮಾಡುವಂತಹ ದೇಶ, ವ್ಯವಹಾರವನ್ನು ಮಾಡುವಂತಹ ದೇಶ ಸಹಜವಾಗಿ ತನ್ನ ಜೊತೆ ದೇಶಗಳು ವ್ಯವಹಾರ ಮಾಡುವು ತಾನು ಹೇಳಿದಂತೆ ಕೇಳಬೇಕು ಅಂತ ನಿರೀಕ್ಷೆ ಮಾಡುತ್ತೆ. ಹಾಗಾಗಿ ಬೇರೆ ಬೇರೆ ಈಗ ಕೆನಡಾಗೆ 25% ಟ್ಯಾರಿಫ್ ಹಾಕ್ತೀನಿ ಅಂದರು. ಕೆನಡಾದ ಪ್ರಧಾನಿ ಡೈರೆಕ್ಟ್ ಅಮೆರಿಕಕ್ಕೆ ಹೋದ್ರು, ಮಾತುಕತೆಯನ್ನು ಮಾಡಿದ್ರು. ಇನ್ನು ಟ್ರಂಪ್ ಪ್ರಮಾಣ ವಚನ ಸ್ವೀಕಾರಕ್ಕೆ ಮೊದಲು ಮೆಕ್ಸಿಕೋದ ಮೇಲೆ 25% ಟ್ಯಾಕ್ಸ್ ಹಾಕ್ತೀನಿ ಅಂದರು. ಚೀನಾದ ಸರಕುಗಳ ಮೇಲೆ 60% ಹಾಕ್ತೀನಿ ಅಂದರು. ಕೆಲವು ಟ್ಯಾಕ್ಸ್ಗಳನ್ನು ಅಧ್ಯಕ್ಷೀಯ ಆದೇಶಗಳ ಮೂಲಕ ಘೋಷಣೆಯನ್ನು ಮಾಡಲಾಯಿತು. ಅದಾದ ನಂತರ ಆ ದೇಶಗಳು ಕೂಡ ನೆಗೋಷಿಯೇಷನ್ಸ್ಗೆ ಬಂದವು. ಸದ್ಯಕ್ಕೆ 30 ದಿನಗಳ ಕಾಲ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾದ ಮೇಲೆ ಘೋಷಣೆಯಾಗಿದ್ದಂತಹ ತೆರಿಗೆ ಸ್ಲ್ಯಾಬ್ಗಳನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮಾತುಕತೆ ನಡೀತಾ ಇದೆ. ಅದಾದ ನಂತರ ಏನಾಗುತ್ತೆ ನೋಡಬೇಕು. ಈಗ ಭಾರತದ ವಿಷಯದಲ್ಲಿ ಭಾರತ ಟ್ಯಾಕ್ಸ್ ಅಬ್ಯೂಸರ್ ಅನ್ನುವ ಮಾತನ್ನು ಡೊನಾಲ್ಡ್ ಟ್ರಂಪ್ ಅವರು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಗೆದ್ದ ನಂತರ ಪದೇ ಪದೇ ಹೇಳ್ತಾ ಇದ್ರು. ಕೆಲವು ಐಷಾರಾಮಿ ವಸ್ತುಗಳಿಗೆ ಭಾರತ 100% ಟ್ಯಾಕ್ಸ್ ಆಗುತ್ತೆ. ಉದಾಹರಣೆ, ಟೆಸ್ಲಾ ಕಾರು ಅಮೆರಿಕದಲ್ಲಿ ಉತ್ಪಾದನೆ ಆಗುತ್ತೆ, ಅದನ್ನು ಭಾರತಕ್ಕೆ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಅಲ್ಲಿ $25,000 ಏನಾದರೂ ಆ ಕಾರಿನ ಬೆಲೆ ಇದ್ದರೆ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ $50,000 ಆಗುತ್ತೆ. ಅಂದರೆ 100% ಟ್ಯಾಕ್ಸ್ ಆಗುತ್ತೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾ ಇದ್ದಾರೆ, ಇಂಡಿಯಾದಿಂದ ಇಂಪೋರ್ಟ್ ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೂ ನಾನು 20% ಟ್ಯಾಕ್ಸ್ ಹಾಕ್ತೀನಿ. ಆಗೇನಾಗುತ್ತೆ, ಭಾರತದಿಂದ ಅಮೆರಿಕಕ್ಕೆ ಆಮದಾಗುವಂತಹ ವಸ್ತುಗಳು ಮತ್ತು ಸರಕುಗಳ ಪ್ರಮಾಣ ಕಡಿಮೆಯಾಗುತ್ತೆ. ಅಮೆರಿಕದಲ್ಲಿ ಟ್ಯಾಕ್ಸ್ ಹಾಕಿದ್ರೆ ಅದು ಭಾರತಕ್ಕಷ್ಟೇ ಸಮಸ್ಯೆ ಆಗೋದಿಲ್ಲ, ಅಮೆರಿಕನ್ ಪ್ರಜೆಗಳಿಗೂ ಸಮಸ್ಯೆ ಆಗುತ್ತೆ. ಈಗ ಭಾರತದಿಂದ ಯಾವುದೋ ಒಂದು ವಸ್ತುವನ್ನು, ಒಂದು ಮೊಬೈಲ್ ಅಂತ ಇಟ್ಕೊಳ್ಳಿ, ಐಫೋನ್ ಇಲ್ಲೂ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಇಲ್ಲಿಂದ ಒಂದು ಫೋನ್ 50,000ಕ್ಕೆ ಅಲ್ಲಿಗೆ ಇಂಪೋರ್ಟ್ ಆದರೆ ಅಮೆರಿಕ ಇಂಪೋರ್ಟ್ ಮಾಡಿಕೊಂಡು ಅವರದಕ್ಕೆ 20% ಟ್ಯಾಕ್ಸ್ ಹಾಕಿದರೆ ಆ ಟ್ಯಾಕ್ಸನ್ನು ಅಮೆರಿಕದ ಜನ ಪೇ ಮಾಡಬೇಕು ಅಮೆರಿಕನ್ ಸರ್ಕಾರಕ್ಕೆ. ಹಾಗಾಗಿ ಅದು ಬೇಡಿಕೆ ಕುಸಿದ್ರೆ ಭಾರತಕ್ಕೆ ಲಾಸ್ ಆಗುತ್ತೆ. ಆ ಕಾರಣಕ್ಕಾಗಿ ಈ ಸಭೆ, ಈ ಮೀಟಿಂಗ್ ಅತ್ಯಂತ ಮಹತ್ವ. ಹಾಗಿದ್ರೆ ಅಜೆಂಡಾ ಏನು ಮೋದಿ ಮತ್ತು ಟ್ರಂಪ್ ಭೇಟಿಯ ಸಂದರ್ಭದಲ್ಲಿ? ಎರಡೂ ದೇಶಗಳು ಆಮದು ಸುಂಕವನ್ನು ಇಳಿಸಬೇಕು ಅನ್ನುವುದು ಪ್ರಮುಖ ಚರ್ಚೆ. ಅಮೆರಿಕವೂ ಕೂಡ ಭಾರತದ ವಸ್ತುಗಳಿಗೆ ಆಮದು ಸುಂಕ ಇಳಿಸಬೇಕು, ಭಾರತವೂ ಕೂಡ ಅಮೆರಿಕದ ವಸ್ತುಗಳಿಗೆ ಇಲ್ಲಿ ಆಮದು ಸುಂಕವನ್ನು ಇಳಿಸಬೇಕು. ಭಾರತ 8,600 ವಸ್ತುಗಳನ್ನು ಅಮೆರಿಕದಿಂದ ಭಾರತಕ್ಕೆ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಅದರಲ್ಲಿ 2,000 ವಸ್ತುಗಳಿಗೆ 100% ಟ್ಯಾಕ್ಸ್ ಇದೆ. ಇದು ಅಬ್ಯೂಸ್ ಅಂತ ಕರೀತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ತೆರಿಗೆ ಹೆಸರಿನಲ್ಲಿ ಅಮೆರಿಕಕ್ಕೆ ಮಾಡ್ತಾ ಇರುವಂತಹ ವಂಚನೆ ಅಂತ ಅವ್ರು ನೇರ ಆರೋಪ ಮಾಡ್ತಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗುತ್ತೆ. ಅಮೆರಿಕದಿಂದ ಹೆಚ್ಚು ಇಂಧನ ಮತ್ತು ರಕ್ಷಣಾ ವಸ್ತುಗಳನ್ನು, ರಕ್ಷಣಾ ಸಲಕರಣೆಗಳನ್ನು ಖರೀದಿ ಮಾಡಬೇಕು ಅನ್ನೋದು ಅಮೆರಿಕದ ನಿರೀಕ್ಷೆ. ಅದರ ಬಗ್ಗೆಯೂ ಚರ್ಚೆ ಆಗುತ್ತೆ. ಭಾರತ ಮತ್ತು ಅಮೆರಿಕದ ಮಧ್ಯೆ ಸೀಮಿತ ವ್ಯಾಪಾರ ಒಪ್ಪಂದ, ಮಿನಿ ಟ್ರೇಡ್ ಡೀಲ್ ಆಗಬೇಕು ಅನ್ನುವಂತಹ ಚರ್ಚೆ ಇದೆ. ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಅವಧಿಯಲ್ಲಿ ಒಂದಷ್ಟು ಮಾತುಕತೆಗಳಾಗಿದ್ವು, ಆದರೆ ಫೈನಲ್ ಹಂತಕ್ಕೆ ಬಂದಿರಲಿಲ್ಲ. ಈಗ ಮೋದಿ ತಮ್ಮ ಮೊದಲ ಭೇಟಿಯಲ್ಲಿ ಒಂದು ಮಿನಿ ಟ್ರೇಡ್ ಡೀಲ್, ಸೀಮಿತ ವ್ಯಾಪಾರ ಒಪ್ಪಂದ,
ಮುಕ್ತ ವ್ಯಾಪಾರ ಒಪ್ಪಂದಗಳಾಗ್ತವೆ, ಫುಲ್ ಟ್ರೇಡ್ ಡೀಲ್, FTA ಅಂತ ಕರೀತಾರೆ, ಫುಲ್ ಟ್ರೇಡ್ ಅಗ್ರಿಮೆಂಟ್ ಅಂತ. ಅದು ಅಮೆರಿಕ ಮತ್ತು ಭಾರತದ ಮಧ್ಯೆ ಆಗುವಂತಹ ಚರ್ಚೆಗಳಿಲ್ಲ. ಒಂದು ಮಿನಿ ಟ್ರೇಡ್ ಡೀಲ್ ಮಾಡ್ಕೊಳ್ಳೋಣ ಅಂದರೆ ಒಂದಷ್ಟು ಸರಕುಗಳು ಮತ್ತು ಒಂದಷ್ಟು ಸೇವೆಗಳಿಗೆ ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳು ಕೂತ್ಕೊಂಡು ಒಂದಷ್ಟು ಟ್ಯಾಕ್ಸ್ಗಳನ್ನು ಕಡಿಮೆ ಮಾಡೋದು, ಆ ಮೂಲಕ ಒಂದು ಮಿನಿ ಟ್ರೇಡ್ ಡೀಲ್ ಮಾಡೋದು, ಇದರಿಂದ ಎರಡೂ ದೇಶಗಳಿಗೆ ಲಾಭ ಅನ್ನುವಂತಹ ಪ್ರಸ್ತಾವನೆ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ H-1B ವೀಸಾ, ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಕೌಶಲ್ಯ ಹೊಂದಿರುವಂತಹ ನೌಕರರಿಗೆ ಅಮೆರಿಕ ವೀಸಾ ಕೊಡುತ್ತೆ, ಅದನ್ನು ವಿಸ್ತರಣೆ ಮಾಡಿ ಅನ್ನುವ ಒಂದು ಮನವಿ. ಇದು ಅಧಿಕೃತವಾಗಿ ಅಮೆರಿಕಕ್ಕೆ ವಲಸೆ ಹೋಗುವಂತಹ ಹಾದಿ, ಅದನ್ನು ವಿಸ್ತರಣೆ ಮಾಡಿ ಅಂತ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಸಹಜವಾಗಿ ಅತಿ ಹೆಚ್ಚು ಸುದ್ದಿ ಅಕ್ರಮ ಭಾರತೀಯ ವಲಸಿಗರನ್ನು ಅಮೆರಿಕ ಗಡೀಪಾರು ಮಾಡ್ತಾ ಇರೋದು. ಇತ್ತೀಚೆಗೆ 104 ಜನರನ್ನು ಕರೆತಂದ ಮೊದಲ ಫ್ಲೈಟ್ ಬಂತು, ದೊಡ್ಡ ಕಾಂಟ್ರವರ್ಸಿ ಆಯಿತು, ಅದು ಕೂಡ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಬೈಡನ್ ಅವಧಿಯಲ್ಲಿ 32,000 ಕೋಟಿ ಮೌಲ್ಯದ 31 MQ ಪ್ರಿಡೇಟರ್ ಡ್ರೋನ್ ಖರೀದಿಯ ಒಪ್ಪಂದ ಆಗಿತ್ತು. ಒಪ್ಪಂದ ಈಗಾಗಲೇ ಆಗೋಗಿದೆ, ಅದರ ಪೂರೈಕೆ ಬೇಗ ಆಗಬೇಕು ಅನ್ನುವ ವಿಷಯದಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆ ನರೇಂದ್ರ ಮೋದಿ ಚರ್ಚೆಯನ್ನು ಮಾಡ್ತಾರೆ. ಜೊತೆಗೆ ಪರಮಾಣು ಇಂಧನ ಮತ್ತು ರಿಯಾಕ್ಟರ್ಗಳ ಸರಬರಾಜು ಮಾಡಬೇಕು ಅನ್ನುವ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿ ಪರಮಾಣು ರಿಯಾಕ್ಟರ್ಗಳನ್ನು ಹೊಂದಿರುವಂತಹ ಕಂಪನಿಗಳು ಭಾರತಕ್ಕೆ ಪೂರೈಕೆ ಮಾಡಬೇಕು, ಇಲ್ಲಿ ಪರಮಾಣು ಇಂಧನವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಂತ. ಆ ವಿಷಯವಾಗಿಯೂ ಕೂಡ ಅಮೆರಿಕದ ಜೊತೆ ಮಾತುಕತೆಯನ್ನು ಡೊನಾಲ್ಡ್ ಟ್ರಂಪ್ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.